ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹಿಂದೆಲ್ಲ ಮಕ್ಕಳಿಗೆ ಜಾತ್ರೆಗೆ ಕರ್ಕೊಂಡೋದಾಗ ಅಲ್ಲಿ ಕೊಡಿಸುವ ಬಣ್ಣ ಬಣ್ಣದ ರಿಬ್ಬನ್ಗಳಾಗಿರ್ಬೋದು, ಆಮೇಲೆ ಅಲ್ಲಿ ಕೊಡಿಸುವ ಮಿಠಾಯಿಗಳಾಗಿರ್ಬೋದು, ಇದೆಲ್ಲ ತಿಂದಾಗ ಬಹಳ ಸಂತೋಷ ಆಗ್ತಾಯಿತ್ತು. ಜಾತ್ರೆ ಬರೋದನ್ನೇ ಕಾಯ್ತಾ ಇರ್ತಿದ್ರು. ಜಾತ್ರೆಗೆ ಹೋದಾಗ ಆ ಬಲೂನ್ಗಳು ಇಂಥ ಸಣ್ಣ ಪುಟ್ಟದರಲ್ಲಿ ತುಂಬ ಸಂತೋಷ ಪಡ್ತಾಯಿದ್ರು. ಅದೇ ರೀತಿ ಹಣ್ಣುಗಳು, ಸ್ವೀಟ್ಸ್ಗಳು, ಮನೇಲಿ ಮಾಡುವಂಥ ಸಿಹಿಗಳು ಇದು ಅಪರೂಪಕ್ಕೆ ಸಿಗ್ತಾಯಿತ್ತು. ಇದನ್ನು ತಿಂದಾಗ ಬಹಳ ಖುಷಿ, ಅದು ಸಿಕ್ಕುತ್ತೆ ಅನ್ನೋದೇ ಮಕ್ಕಳಿಗೆ ಸಂತೋಷ ಆಗ್ತಾಯಿತ್ತು. ಜನ ಸಣ್ಣದರಲ್ಲೇ ತೃಪ್ತಿನ ಪಟ್ಕೊತಾಯಿದ್ರು. ಆದರೆ ಇಂದೇನಾಗಿದೆ, ನಮಗೆ ವಸ್ತುಗಳು ಯಥೇಚ್ಛವಾಗಿ ಲಭ್ಯವಿದೆ. ಮಧ್ಯರಾತ್ರಿ ಬೇಕು ಅಂದರೂ ನಮಗೆ ಬೇಕಾದ ಇಷ್ಟಪಡುವ ಆಹಾರವನ್ನು ನಾವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ತರಿಸ್ಕೋಬೋದು. ನಮಗೇನು ಬೇಕು ಅದು ತಕ್ಷಣ ನಮ್ಮ ಒಂಥರ ಮಾಯಾಲೋಕ ಅಂತ ಅಂತೀವಲ್ಲ, ಆ ಥರ. ಈ ಅಲ್ಲಾವುದ್ದೀನ್ ಮತ್ತು ಆ ಜಿನಿ, ಆ ಒಂದು ದೀಪದ್ದು ನಾವು ಏನು ಕೇಳಿದ್ರೂ ಅಲ್ಲಾವುದ್ದೀನು ಆ ದೀಪದಲ್ಲಿರುವ ಜಿನಿ ಕೊಡುತ್ತಲ್ಲ, ಆ ರೀತಿ. ಆದರೆ ಇತ್ತೀಚಿನ ದಿನದಲ್ಲಿ ನಾವು ಏನನ್ನು ಪಡೆದ್ರೂ ನಮಗೆ ಸಂತೋಷ ಆಗ್ತಾ ಇಲ್ಲ. ಕಾರಣ, ನಮ್ಮ ಡೋಪಮೈನ್ ರೆಸೆಪ್ಟಾರ್ಗಳು ಸ್ಯಾಚುರೇಷನ್ ಆಗಿಬಿಟ್ಟಿದೆ. ಏನೇ ತಿನ್ನಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಷ್ಟೇ ಬಟ್ಟೆಗಳನ್ನು ನೋಡಲಿ, ಬಟ್ಟೆ ತಗೋಬೇಕಾದ್ರೆ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಆದರೆ ಒಂದು ಸಲ ಹಾಕೊಂಡ ಮೇಲೆ ಅದರ ಬಗ್ಗೆ ನಮಗೆ ಆಸಕ್ತಿನೇ ಇರೋದಿಲ್ಲ. ನೋಡೋದೇ ಆಗಲಿ, ಕೇಳೋದೇ ಆಗಲಿ, ತಿನ್ನೋದು ಯಾವುದರಲ್ಲೂ ನಮಗೆ ಒಂಥರ ಸ್ಯಾಚುರೇಷನ್ ಅನ್ನುವ ಒಂದು ಪರಿಸ್ಥಿತಿನ ತಲುಪಿದ್ದೀವಿ. ಹಾಗಾದರೆ ಈ ಪರಿಸ್ಥಿತಿ ಏನು ಅಂತ ನಾವು ನೋಡಿದರೆ ಇದನ್ನು ಸೂಪರ್ ನಾರ್ಮಲ್ ಚಟಗಳು ಅಂತ ನಾವು ಕರಿಬಹುದು, ಅಥವಾ ರಿವಾರ್ಡ್ ಅಂತ ಅನ್ಬಹುದು. ಹಾಗಾದರೆ ಸೂಪರ್ ನಾರ್ಮಲ್ ರಿವಾರ್ಡ್ಗಳು ಯಾವುದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಜಂಕ್ ಆಹಾರಗಳು. ಇವು ಸೂಪರ್ ನಾರ್ಮಲ್ ರಿವಾರ್ಡನ್ನು ಉಂಟು ಮಾಡುವಂತಹದ್ದು. ವಿಡಿಯೋ ಗೇಮ್ ನೋಡುವಂತಹದ್ದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು. ಅತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೇ ನಾವು ಮುಳುಗಿದ್ದಾಗ ನಾವು ಒಂದು ತಟಸ್ಥ ಸ್ಥಿತಿಗೆ ತಲುಪಿಬಿಡ್ತೀವಿ, ಸ್ಯಾಚುರೇಷನು. ನಂತರ ನಮಗೆ ಇನ್ನೂ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಚೆನ್ನಾಗಿ ರಿಲೀಸ್ ಆಗಿ ಸಂತೋಷ ಆಗಬೇಕು ಅಂತಂದರೆ ಅದಕ್ಕಿಂತ ಇನ್ನೂ ಹೆಚ್ಚು ಪ್ರೇರಣೆಯನ್ನು ನೀಡುವಂತಹ, ಮೋಟಿವೇಟ್ ಮಾಡುವಂತಹ ವಿಚಾರಗಳನ್ನು ನೋಡಿದಾಗ ಮಾತ್ರ ನಮಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ಜಂಕ್ ಆಹಾರ ಹೇಳಿದೆ. ಇದರ ಜೊತೆಗೆ ವಿಡಿಯೋ ಗೇಮ್ ಆಡೋದೇ ಆಗಲಿ, ಸೋಷಿಯಲ್ ಮೀಡಿಯಾ ಎಡಿಕ್ಷನ್ನೇ ಆಗಲಿ, ಸಾಫ್ಟ್ ಡ್ರಿಂಕ್ಸ್ಗಳು ಬರುತ್ತೆ ಅದರ ಜೊತೆಗೆ. ಅದು ಹೆಚ್ಚು ನಮ್ಮಲ್ಲಿ ಒಂದು ಸ್ಯಾಚುರೇಷನ್ ಉಂಟು ಮಾಡುತ್ತೆ. ಇದರ ಜೊತೆ ನೀಲಿ ಚಿತ್ರಗಳನ್ನು ನೋಡುವಂಥದ್ದೇ ಆಗಲಿ, ಇದೆಲ್ಲ ಸ್ವಲ್ಪ ಸ್ವಾಭಾವಿಕಕ್ಕಿಂತ ಅಸ್ವಾಭಾವಿಕ ಅಂತಲೇ ಅನ್ಬಹುದು. ಅತಿ ಸ್ವಾಭಾವಿಕವಾದದ್ದು ಯಾವುದು ಅಂತಂದರೆ, ಮನೆಯಲ್ಲಿ ಸರಳವಾಗಿ ತಯಾರಿಸಿದ ಆಹಾರಗಳು, ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು, ಇವುಗಳನ್ನು ತಿನ್ನುವುದು. ಜಂಕ್ ಆಹಾರದ ಬದಲಿಗೆ ನಾನು ಹೇಳೋದು ಇದು ಸ್ವಾಭಾವಿಕ ಅಂತ ಅನ್ಬಹುದು. ಕೆಲವು ಗಂಟೆಗಳು ಮಾತ್ರ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 30 ನಿಮಿಷ ಪ್ರತಿದಿನ ಏನು ನೋಡ್ತೀವಿ ಅದು ಒಂದು ನಾರ್ಮಲ್ ಸ್ಟೇಟ್ ಅಂತ ಅನ್ಬೋದು, ಅಂದರೆ ಸ್ವಾಭಾವಿಕ ಅಂತ ಅನ್ಬೋದು. ಅದೇ ರೀತಿ ಒಂದು ಲೈಂಗಿಕತೆ ಅಂತಂದಾಗ ಸ್ವಾಭಾವಿಕ ಲೈಂಗಿಕತೆ, ಆದರೆ ಇಲ್ಲಿ ಅಸ್ವಾಭಾವಿಕ ಅಥವಾ ಸೂಪರ್ ನಾರ್ಮಲ್ ಅಂದಾಗ ನೀಲಿ ಚಿತ್ರಗಳ ವೀಕ್ಷಣೆ ಮಾಡುವಂತಹದ್ದು, ಇದು ಅಸ್ವಾಭಾವಿಕವಾಗುತ್ತೆ. ಹಾಗಾಗಿ ಸ್ವಾಭಾವಿಕದಿಂದ ಅಸ್ವಾಭಾವಿಕದ ಕಡೆಗೆ ನಾವು ಮನುಷ್ಯ ಯಾವಾಗ ಈ ಟೆಕ್ನಾಲಜಿಯಿಂದಾಗಿ, ಅಥವಾ ಕೃತಕ ಬುದ್ಧಿಮತ್ತೆ ಆಗ್ಬೋದು, ಟೆಕ್ನಾಲಜಿಯಿಂದ ಆಗ್ಬೋದು, ಹೆಚ್ಚು ಸ್ವಾಭಾವಿಕದಿಂದ ಅಸ್ವಾಭಾವಿಕದ ಎಡೆಗೆ ನಾವು ನಡೀತಾ ಇದ್ದಾಗ ಏನಾಗ್ತಾ ಇದೆ ಅಂದರೆ ಸೂಪರ್ ನಾರ್ಮಲ್ ಅಡಿಕ್ಷನ್ ಅಂತ ಅಂತೀವಿ. ನಾರ್ಮಲ್ ಅಲ್ಲ, ಇದು ಸೂಪರ್ ನಾರ್ಮಲ್ ಅಡಿಕ್ಷನ್. ಇಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಮ್ಮ ಡೋಪಮೈನ್ ಯಾವುದಿದೆ ಅದು ಸ್ಪೈಕ್ ಆಗ್ತಾ ಬರುತ್ತೆ. ಮತ್ತು ಅಲ್ಲಿ ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ಡೋಪಮೈನ್ ರೆಸಿಸ್ಟೆನ್ಸ್ ಅಂತ. ನೀವು ಏನನ್ನೇ ನೋಡಲಿ, ಏನೇ ತಿನ್ನಲಿ, ಏನೇ ಆದರೂ ನಿಮಗೆ ಅಂಥ ಸಂತೋಷ ಆಗದಿರುವುದು. ಕಾರಣ ಏನು ಅಂತಂದರೆ, ಡೋಪಮೈನ್ ಬಿಡುಗಡೆಯಾದಾಗ ನಮ್ಮ ಮೆದುಳಿನಲ್ಲಿರುವ ನರಕೋಶಗಳ ಮೇಲೆ ಡೋಪಮೈನ್ D2 ರೆಸೆಪ್ಟಾರ್ಸ್ಗಳಂತಿರುತ್ತೆ. D1 ರೆಸೆಪ್ಟಾರ್, D2 ರೆಸೆಪ್ಟಾರ್ ಅಂತ. ಇವು ಡೋಪಮೈನ್ ಜೊತೆ ಬೈಂಡ್ ಆಗುವಂಥದ್ದು. ಡೋಪಮೈನ್ಗಳು ಈ D1 ರೆಸೆಪ್ಟಾರ್, D2 ರೆಸೆಪ್ಟಾರ್ ಜೊತೆ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಆ ಒಂದು ನರಕೋಶದ ಒಳಗೆ ಜೀನ್ ಎಕ್ಸ್ಪ್ರೆಷನ್ ಆಗುತ್ತೆ. ನಂತರ ಆ ಜೀನ್ಗಳು ಕೆಲವೊಂದು ನಮಗೆ ಸಂತೋಷವನ್ನು ಉಂಟು ಮಾಡುವಂಥದ್ದೇ ಆಗಲಿ, ಆ ಥರದ ಪಾತ್ವೆಗಳು ಆ್ಯಕ್ಟಿವೇಟ್ ಆಗಿ ನಮ್ಮನ್ನು ಮುದಗೊಳಿಸೋದು, ರಿವಾರ್ಡಿಂಗು, ಇನ್ನೂ ಹೆಚ್ಚು ಮೋಟಿವೇಟ್ ಮಾಡೋದು, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು ಅಂತ ನಮ್ಮನ್ನು ಪ್ರೇರೇಪಿಸುವಂಥದ್ದು, ಇದೆಲ್ಲ ಪ್ರಕ್ರಿಯೆಗಳು ನಡೆಯುವಂಥದ್ದು. ಆದರೆ ಇಲ್ಲಿ ಡೋಪಮೈನ್ ಇಂಟಾಲರೆನ್ಸ್ ಅಂದರೆ ಡೋಪಮೈನು ರೆಸಿಸ್ಟೆನ್ಸ್ ಆಗಿಬಿಡುತ್ತೆ. ಡೋಪಮೈನ್ನ ರೆಸೆಪ್ಟಾರ್ಗಳು ರೆಸಿಸ್ಟೆಂಟ್ ಆಗಿ ಅದು ಎಷ್ಟೇ ಡೋಪಮೈನ್ಗಳು ಬಿಡುಗಡೆ ಆದರೂ ಇನ್ನೂ ಹೆಚ್ಚು ಹೆಚ್ಚು ಇದ್ದಾಗ ಮಾತ್ರ ಆ್ಯಕ್ಟಿವೇಟ್ ಆಗೋಂಥದ್ದು. ಇದು ಒಂದು ಸಂದರ್ಭ.
ಇದರ ಜೊತೆಗೆ ನಾರ್ಮಲ್ ಅಂತ ನಾವು ಏನು ಅನ್ಕೊಂತೀವಿ, ನಮ್ಮ ದಿನನಿತ್ಯದ ಆ್ಯಕ್ಟಿವಿಟಿ ಬೋರಿಂಗ್ ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಯಾವಾಗ ಸೂಪರ್ ನಾರ್ಮಲ್ ಈ ಚಟಗಳಿಗೆ ಮನುಷ್ಯ ಒಳಗಾಗ್ತಾನೆ, ಅವನ ದಿನ ಅತ್ಯಂತ ನಿರಾಸದಾಯಕ, ಬೋರಿಂಗ್, ಅಯ್ಯೋ ಇಷ್ಟೇನಾ ಜೀವನ. ಅವನಿಗೆ ಸ್ವಾಭಾವಿಕವಾಗಿರೋದು ಯಾವುದರಲ್ಲೂ ಸಂತೋಷನೇ ಸಿಗ್ತಾ ಇಲ್ಲ. ಮನೆ ಊಟ ಅಂದರೆ ಸಂತೋಷ ಆಗ್ತಾ ಇಲ್ಲ. ಯಾವುದು ಸ್ವಾಭಾವಿಕ ಅಂತ ಅಂತೀವಿ ಅದರಲ್ಲಿ ಯಾವುದರಲ್ಲೂ ಆತನಿಗೆ ಸಂತೋಷ ಆಗ್ತಿಲ್ಲ. ಬೋರಿಂಗ್ ಅನ್ನೋ ಒಂದು ಸ್ಥಿತಿಗೆ ಆತ ತಲುಪಿರ್ತಾನೆ. ಇದರ ಜೊತೆಯಲ್ಲಿ ಒಂದು ಎಡಿಕ್ಷನ್, ಇದನ್ನು ನಾವು ಈ ಡೋಪಮೈನ್ ಎಡಿಕ್ಷನ್ ಅಂತಲೇ ಅನ್ಬೋದು. ಇದು ಈ ಸೋಷಿಯಲ್ ಮೀಡಿಯಾ ಆಗ್ಬೋದು, ವಿಡಿಯೋ ಗೇಮ್ ಆಗಿರ್ಬೋದು, ಜಂಕ್ ಆಹಾರ ಸೇವನೆ ಆಗಿರ್ಬೋದು, ನೀಲಿ ಚಿತ್ರಗಳ ವೀಕ್ಷಣೆ ಆಗಿರ್ಬೋದು, ಇದನ್ನು ನೋಡುವಂಥದ್ದೇ ವೀಕ್ಷಣೆ ಮಾಡೋದೇ ಆಗಲಿ, ಇದೆಲ್ಲ ಆದಾಗ ಇದು ಒಂದು ಎಡಿಕ್ಷನ್ ಥರ ಅದು ಡೆವಲಪ್ ಆಗಿಬಿಡುತ್ತೆ. ಈ ಎಡಿಕ್ಷನಿಂದ ಹೊರಬರಲು ಸಾಧ್ಯವೇ ಇಲ್ಲ. ಅವರಿಗೆ ಗೊತ್ತಾಗ್ತಾ ಇರುತ್ತೆ ಇದು ತಪ್ಪು ಅಂತ, ಆದರೂ ಸಹ ಅದರಿಂದ ಹೊರ ಬರೋದಕ್ಕೆ ಆಗೋದೇ ಇಲ್ಲ. ಸೋಷಿಯಲ್ ಮೀಡಿಯಾ ಎಡಿಕ್ಷನ್ ಬರೀ ಕೇವಲ ನಿಮಿಷಗಳು ಮಾತ್ರ ನೋಡಬಹುದಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಯುವ ಜನತೆ ಇಡೀ ತಮ್ಮ ದಿನವನ್ನೇ ಅದರಲ್ಲಿ ಕಳೀತಾ ಇರ್ತಾರೆ. ಸಮಯ ಸಿಕ್ಕಾಗಲೆಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಹೋಗೋವಂಥದ್ದೇ ಆಗಲಿ, ಅದರಲ್ಲಿ ಮುಳುಗಿರೋದಂತೆ ಆಗಲಿ, ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಬಹಳ ಮುಖ್ಯವಾಗಿ ನಮ್ಮ ಗಾಬಾ ಏನಿದೆ, ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡು, ಅದು ಕಡಿಮೆ ಆಗ್ತಾ ಬರುತ್ತೆ. ಇನಿಬಿಟರಿ ಯಾವುದು ನ್ಯೂರೋ ಟ್ರಾನ್ಸ್ಮಿಟರ್ ಕಡಿಮೆ ಆಗುತ್ತೆ, ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಜಾಸ್ತಿ ಆಗುತ್ತೆ. ಎಕ್ಸೈಟೇಟರಿ ಗ್ಲೂಟಮೇಟ್ ಅನ್ನೋದು ಜಾಸ್ತಿ ಎಕ್ಸೈಟೇಷನ್ನು ಜಾಸ್ತಿ ಆಗ್ತಾ ಬರೋವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಒತ್ತಡದ ಹಾರ್ಮೋನು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಯಾವುದು ನಾನು ಎಲ್ಲ ಹೇಳ್ತಾ ಬಂದೆ, ಸೂಪರ್ ನಾರ್ಮಲ್ ಆ್ಯಕ್ಟಿವಿಟಿಗಳು ಮಾಡ್ತಾ ಬರ್ತೀವಿ, ಒತ್ತಡ ದೇಹದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ, ಒತ್ತಡದ ಹಾರ್ಮೋನು ಜಾಸ್ತಿ ಆಗ್ತಾ ಬರುತ್ತೆ. ಒತ್ತಡದ ಹಾರ್ಮೋನು ಜಾಸ್ತಿ ಆದಾಗ ದೇಹಕ್ಕೆ ಪೂರಕವಾಗುವ ಒಳ್ಳೆಯ ಹಾರ್ಮೋನುಗಳ ಒಂದು ಸೆಕ್ರಿಷನ್ ಕಡಿಮೆ ಆಗುತ್ತೆ. ಅದರಲ್ಲಿ ಸೆರೋಟೋನಿನ್, ಮೂಡ್ ಚೆನ್ನಾಗಿ ಆಗಬೇಕು ಅಂತಂದರೆ ಅಥವಾ ರಿವಾರ್ಡ್ ಬೇಕು ಅಂತಂದರೆ ಅವರಿಗೆ ಇನ್ನೂ ಹೆಚ್ಚು ಅದನ್ನು ಅವರು ನೋಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಅವರಿಗೆ ಒಂದು ಸ್ಯಾಚುರೇಷನ್ ಆಗಿರೋದ್ರಿಂದ ಅವರಿಗೆ ಮೂಡ್ ಹಾರ್ಮೋನ್ ರಿಲೀಸ್ ಆಗೋದೇ ಆಗಲಿ, ಸಮಾಧಾನ ಸ್ಥಿತಿಯಾಗಲಿ, ಪೇಯ್ನ್ ಕಿಲ್ಲರ್ಗಳಾದ ಎಂಡಾರ್ಫಿನ್ ಬಿಡುಗಡೆ ಆಗೋದೇ ಆಗಲಿ, ಲವ್ ಹಾರ್ಮೋನ್ ಬಿಡುಗಡೆ ಆಗೋದೇ ಆಗಲಿ ಆಗೋದಿಲ್ಲ. ಏಕೆಂತಂದರೆ ಅವರು ತುಂಬ ಬೇರೆ ಒಂದು ಲೋಕಕ್ಕೆ ಅವರು ಎಕ್ಸ್ಪೋಸ್ ಆಗೋಗಿರ್ತಾರೆ. ಹಾಗಾಗಿ ಅಷ್ಟರ ಮಟ್ಟಿಗೆ ಡೋಪಮೈನ್ ಬಿಡುಗಡೆ ಆದಾಗ ಮಾತ್ರ ಅವರಿಗೆ ಸಂತೋಷವನ್ನು ನಾವು ನೋಡ್ಬೋದು. ಇಂತಹ ವ್ಯಕ್ತಿಗಳಲ್ಲಿ ಅವರ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅದು ಆ್ಯಕ್ಟಿವಿಟಿ ಕಡಿಮೆ ಆಗೋಗ್ಬಿಡುತ್ತೆ. ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗ್ತಾ ಇರೋದಿಲ್ಲ. ಆಲೋಚನೆಗಳು, ತರ್ಕ ಇರೋದೇ ಇಲ್ಲ, ಸಂಶೋಧನೆಗಳು ಇರೋದಿಲ್ಲ, ಆವಿಷ್ಕಾರಗಳು ಇರೋದಿಲ್ಲ, ಹೊಸತನ ಏನೂ ಇರೋದೇ ಇಲ್ಲ ಅವರಿಗೆ. ಹಿಂಭಾಗದ ಮೆದುಳು ಅಂದರೆ ಯಾವುದು ಫ್ಲೈಟ್ ಆ್ಯಂಡ್ ಫ್ರೈಟ್ ಅಂತ ಅಮೆಗ್ಡೆಲ್ಲ ಪ್ರಾಣಿ ಮೆದುಳು ಇರುತ್ತಲ್ಲ, ಅದು ಸದಾ ಆ್ಯಕ್ಟಿವೇಟ್ ಆಗಿರುತ್ತೆ. ಅದು ಎಲ್ಲ ಭಾವನೆಗಳ ಗೂಡದು ಅಂತ ಅನ್ಬೋದು. ಹೆಚ್ಚು ಭಾವನೆಗಳು, ಹೆಚ್ಚು ಹಸಿವು, ಲೈಂಗಿಕತೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ. ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಫಾಸ್ ಅಂತ ಒಂದು ಜೀನ್ ಇದೆ, ಅದು ಜಾಸ್ತಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಜಾಸ್ತಿ ಆ್ಯಕ್ಟಿವೇಟ್ ಆದಂಗೆ ಡೋಪಮೈನು ಸ್ಪೈಕು ಜಾಸ್ತಿ ಆಗುತ್ತೆ, ಡೋಪಮೈನ್ ರೆಸಿಸ್ಟೆನ್ಸು ಸಹ ಜಾಸ್ತಿ ಆಗುತ್ತೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ಗಳು ಕಡಿಮೆ ಆಗ್ತಾ ಬರುತ್ತೆ. ಇವಾಗ ಏನಾಗುತ್ತೆ, ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸು ಇಲ್ಲ, ಟ್ರೋಪಿನ್ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನರಕೋಶಗಳು ನಶಿಸಿ ಹೋಗಲು ಆರಂಭ ಆಗುತ್ತೆ. ಈ ಒಂದು ಸ್ಯಾಚುರೇಷನ್ ಆಗಿರೋದ್ರಿಂದ ಇವರಿಗೆ ಮುಂದಿನ ಹಂತದಲ್ಲಿ ಅವರು ಇದು ಅಡಿಕ್ಷನ್ ಥರನೇ. ಈಗ ಏನು ಧೂಮಪಾನ, ಮದ್ಯಪಾನ ಎಲ್ಲ ಯಾವ ಥರ ಅಡಿಕ್ಷನ್ನು, ಜಂಕ್ ಆಹಾರ ಆಗಿರ್ಬೋದು, ವಿಡಿಯೋ ಗೇಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನೀಲಿ ಚಿತ್ರಗಳ ವೀಕ್ಷಣೆ ಆಗಿರ್ಬೋದು, ಇದೆಲ್ಲ ಅಸ್ವಾಭಾವಿಕವಾಗಿರೋದ್ರಿಂದ ಇದು ಒಂದು ಅಡಿಕ್ಷನ್ನೇ ಆಗಿರುತ್ತೆ. ಈ ಚಟಗಳನ್ನು ಅವರು ಬಿಟ್ಟು ಬದುಕೋಕ್ಕೆ ಸಾಧ್ಯ ಇಲ್ಲ. ಇದರಿಂದನೇ ಅವರಿಗೆ ತೃಪ್ತಿ ಸಿಕ್ಕಂಥದ್ದು. ಅದು ತೃಪ್ತಿ ಯಾವಾಗ ಅಂತಂದರೆ ಒಂದು ಹಂತದಲ್ಲಿ ಕಡಿಮೆ ಆಗುತ್ತೆ, ನಂತರ ಹೆಚ್ಚು ಡೋಸೇಜ್ ಬೇಕು, ಹೆಚ್ಚು ಗಂಟೆಗಳ ವೀಕ್ಷಣೆ ಆಗಿರಬೇಕು, ಹೆಚ್ಚು ಜಂಕ್ ಆಹಾರ ಸೇವನೆಗಳಾಗಿರ್ಬೋದು, ವಿಧವಾದ ಜಂಕ್ ಆಹಾರ ಸೇವನೆ ಆಗಿರ್ಬೋದು, ಈ ಥರದನ್ನು ಹೆಚ್ಚು ಮಾಡ್ಕೊತಾ ಬರಬೇಕಾಗುತ್ತೆ. ಇಲ್ಲಾಂದರೆ ಮನಸ್ಥಿತಿ ಯಾವಾಗಲೂ ಒಂಥರ ಅವರಿಗೆ ಆತಂಕ, ಒಂದು ಸಮಾಧಾನದ ಸ್ಥಿತಿ, ತೃಪ್ತಿಯ ಸ್ಥಿತಿ, ಸಮಾಧಾನ ಸ್ಥಿತಿ ಅವರಿಗೆ ಇರೋದಿಲ್ಲ. ಹಾಗಾದರೆ ಇದರಿಂದ ಹೊರಬರೋದು ಯಾವ ರೀತಿ ಅಂತ ನೋಡೋದಾದರೆ, ಮೊದಲನೇದಾಗಿ ನಮಗೆ ನಮ್ಮ ದೇಹಕ್ಕೆ ಪೂರಕವಾಗಿ ಬೇಕಾಗಿರುವಂಥದ್ದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಎಕ್ಸಸೈಸ್ ಅಂತೀವಿ. ಇದರಲ್ಲಿ ಅವರು ವಾಕ್ ಮಾಡೋದೇ ಆಗಲಿ, ಯೋಗ ಮಾಡೋದೇ ಆಗಲಿ, ಅಥವಾ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಯಾವುದಾದ್ರೂ ಕ್ರೀಡೆಗಳು, ಅದನ್ನು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಡಿಲೇ ಮಾಡ್ತಾ ಬರ್ತೀವಿ. ಈಗ ಮೊಬೈಲ್ ನೋಡ್ತಾ ಕೂತಿದೆ ಮಗು, ಅದನ್ನು ಬಿಡಿಸೋಕ್ಕೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅಂದಾಗ ಆ ಮೊಬೈಲ್ ಚಟದಿಂದ ಅದನ್ನು ಹೊರತರಬೇಕು ಅಂದರೆ ಅದಕ್ಕೆ ಎಷ್ಟು
ಡೋಪಮೈನು ಮೊಬೈಲ್ ನೋಡಿದಾಗ ರಿಲೀಸ್ ಆಗುತ್ತೆ, ಅಷ್ಟೇ ಡೋಪಮೈನು ಬೇರೆ ಕೆಲಸದಲ್ಲಿ ಅದಕ್ಕೆ ರಿಲೀಸ್ ಆಗೋ ಥರ ನಾವು ಮಾಡಬೇಕು. ಅದು ಯಾವುದು ಅಂತಂದರೆ ಅದಕ್ಕೆ ಸ್ವಲ್ಪ ಯಾವುದು ಆಸಕ್ತಿ ಇರುತ್ತೆ ಬಿಗಿನಿಂಗ್ ಇನಿಷಿಯಲಿ ಅಂಥ ಕ್ರೀಡೆಗಳಿಗೆ ಅದನ್ನ ಸೇರಿಸೋದು. ಆವಾಗ ಆತ ಅಲ್ಲಿ ಗೆಲ್ತಾ ಇರ್ತಾನೆ, ಆಟ ಆಡ್ತಿರ್ತಾನೆ. ಆಗ ಆತನಲ್ಲಿ ನ್ಯಾಚುರಲ್ಲಾಗಿ ಒಂದು ಡೋಪಮೈನು ಅಂದರೆ ಡೋಪಮೈನ್ ಸ್ಪೈಕ್ ಆಗೋದಿಲ್ಲ, ನಿಧಾನಗತಿಯಲ್ಲಿ ಡೋಪಮೈನ್ ರಿಲೀಸ್ ಆಗ್ತಾ ಬರುತ್ತೆ. ಅದು ತುಂಬ ಹೆಲ್ತಿ ಅಂತ ಅನ್ಬೋದು. ಒಂದೇ ಸಲ ಜಾಸ್ತಿ ಆಗಬಾರ್ದು, ನಿಧಾನಗತಿಯಲ್ಲಿ ಡೋಪಮೈನ್ ಹೆಚ್ಚಾಗೋಂಥದ್ದು. ಮತ್ತು ಸಂತೋಷ ಆಗುತ್ತೆ, ರಿವಾರ್ಡಿಂಗ್, ಗೆದ್ದಾಗೆಲ್ಲ ರಿವಾರ್ಡಿಂಗು, ಮೂಡ್ ಚೆನ್ನಾಗಾಗುತ್ತೆ. ಅದು ರಿವಾರ್ಡ್ ಆದಾಗ ಖುಷಿ ಆಗುತ್ತೆ, ನಾನು ಗೆದ್ದಿದ್ದೀನಿ, ಆಟ ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತೇಳಿ. ಹಾಗಾಗಿ ಒಂದು ಕ್ರೀಡೆಗೆ ನಾವು ಆ ವ್ಯಕ್ತಿಯನ್ನು ಒಳಪಡಿಸಿದಾಗ ಸ್ವಲ್ಪ ಈ ಅಬ್ನಾರ್ಮಲ್ ಆ್ಯಕ್ಟಿವಿಟಿಗಳು ಏನಿದೆ ಅದರಿಂದ ನಾರ್ಮಲ್ ಕಡೆಗೆ ಅವರನ್ನು ನಾವು ಎಳ್ಕೊಂತ ಬರ್ಬೋದು. ಎರಡನೇದು ಸರಿಯಾಗಿ ನಿದ್ರೆ ಮಾಡುವಂಥದ್ದು. 6ರಿಂದ 7 ಗಂಟೆಗಳ ಕಾಲ ನಿದ್ರೆ ಮಾಡಿದಾಗ ಏನಾಗುತ್ತೆ, ಮೆಲೋಟೋನಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಮೆಲೋಟೋನಿನ್ ಆ್ಯಂಟಿ ಏಜಿಂಗ್ ಹಾರ್ಮೋನು, ಮತ್ತು ಇದು ಬಹಳಷ್ಟು ಕಾಯಿಲೆಗಳನ್ನು ಗುಣಪಡಿಸುವಂಥ ಶಕ್ತಿಯನ್ನು ಹೊಂದಿದೆ. ಇದು ದೇಹದಲ್ಲಿ ಬಿಡುಗಡೆಯಾಗುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ ಥರದ ಸೂಪರ್ ನಾರ್ಮಲ್ ಅಡಿಕ್ಷನ್ಗಳಿಗೆ, ಚಟಗಳಿಗೆ ಯಾರು ಒಳಗಾಗಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅವರು ದೀರ್ಘಕಾಲ ಒಳ್ಳೆಯ ನಿದ್ರೆ ಮಾಡಿದಾಗಲೂ ಸಹ ಇದರಿಂದ ಹೊರಬರಲು ಸಾಧ್ಯ. ಒಂದು ಎಕ್ಸಸೈಸ್ ಮಾಡಬೇಕು, ಕ್ರೀಡೆಗಳಾಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ, ವ್ಯಾಯಾಮ, ನಂತರ ಒಳ್ಳೆಯ ನಿದ್ರೆ, ಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಯೋದು. ನಮ್ಮ ದೇಹದಲ್ಲಿ ಇರುವ ಎಲ್ಲ ಜೀವಕೋಶಗಳಲ್ಲೂ 70% ದ್ರವನೇ ಇರೋದರಿಂದ ಹೈಡ್ರೇಷನ್, ನೀರು ನಮಗೆ ಅತ್ಯಂತ ಮುಖ್ಯವಾದ ಎಲೆಕ್ಟ್ರೋಲೈಟ್ಗಳಿರುತ್ತೆ. ಹಾಗಾಗಿ ನೀರು ಅತ್ಯಂತ ಮುಖ್ಯವಾಗಿರೋದ್ರಿಂದ ನೀರನ್ನು ಚೆನ್ನಾಗಿ ಕುಡಿತಾ ಬಂದರೆ ಇದು ಫಿಸಿಕಲ್ ಆಗಿ ಒಂದು ನಿದ್ರೆ ಆಗ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ವ್ಯಾಯಾಮ ಆಗ್ಬೋದು, ಹೈಡ್ರೇಷನ್ ಆಗಿರ್ಬೋದು. ಜೊತೆಗೆ ಒಳ್ಳೆಯ ಆಹಾರ, ಅದರಲ್ಲಿ ಹಣ್ಣುಗಳು, ಸೊಪ್ಪು, ತರಕಾರಿ ಇಂಥದನ್ನು ಸ್ವಲ್ಪ ಸ್ವಲ್ಪ ನಮ್ಮ ಆಹಾರದಲ್ಲಿ ಅದನ್ನು ಸೇರ್ಪಡೆ ಮಾಡ್ತಾ ಬರಬೇಕು. ಇಲ್ಲಿ ಡಿಟಾಕ್ಸ್ ಅಂತ ಹೇಳ್ತಾರೆ, ಈ ಡೋಪಮೈನ್ ಡಿಟಾಕ್ಸ್. ಡೋಪಮೈನು ವಿಷ ಆಗಿಬಿಟ್ಟಿರುತ್ತೆ, ಅಂದರೆ ತುಂಬ ಜಾಸ್ತಿ ಬಿಡುಗಡೆ ಆಗಿ ಅದು ವಿಷದ ಥರ ಆಗೋಗಿರುತ್ತೆ. ಹಾಗಾಗಿ ಅದನ್ನು ನಾವು ಡಿಟಾಕ್ಸ್ ಮಾಡಿ ನಾವು ಸರಿಯಾದ ಕ್ರಮದಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅಂತಂದರೆ ಮೊದಲ 3 ದಿನ ಈ ಒಂದು ಸೋಷಿಯಲ್ ಮೀಡಿಯಾ ಆಗ್ಬೋದು, ವಿಡಿಯೋ ಗೇಮ್ ಆಗ್ಬೋದು, ಜಂಕ್ ಆಹಾರ ಆಗ್ಬೋದು, ಪೋರ್ನೋಗ್ರಫಿ ಆಗ್ಬೋದು, ಇದರಿಂದ ಮಕ್ಕಳನ್ನು ದೂರ ಇಡೋದು. ಯುವ ಜನತೆ ಯಾರೇ ಆಗಿರಲಿ ಅದರಿಂದ ಮಕ್ಕಳನ್ನು ದೂರ ಇಡೋದು. 3 ಡೇಸ್ ಮಾಡಿದಾಗ ಏನಾಗುತ್ತೆ, ನಿಧಾನಗತಿಯಲ್ಲಿ ಅದು ಬಹಳ ಕಷ್ಟ. ಆ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಅಡಿಕ್ಷನ್ನಿಂದಾಗಿ ಏನಾಗುತ್ತೆ ಅಂದರೆ ಅದನ್ನು ಆ ಚಟಗಳನ್ನು ಬಿಡೋದಕ್ಕೆ ಆಗೋದಿಲ್ಲ. ಆದರೂ ಸಹ ಕಷ್ಟ ಆದ್ರೂ ಅವ್ರನ್ನ ಡೈವರ್ಟ್ ಮಾಡೋದ್ರಿಂದ ಮ್ಯೂಸಿಕ್ ಥೆರಪಿ ಆಗಿರಬಹುದು, ಬೇರೆ ಬೇರೆ ಥರದ ಆ್ಯಕ್ಟಿವಿಟಿಗಳಿಗೆ ಅವ್ರನ್ನ ಇನ್ವಾಲ್ವ್ ಮಾಡೋದ್ರಿಂದ 3 ದಿನದ ಅಂತರದಲ್ಲಿ ಏನಾಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ. ನಂತರ 4ರಿಂದ 14 ದಿನ, ಅದರಿಂದ ನಾವು 3 ದಿನ ತುಂಬ ಕಷ್ಟ, ನಂತರ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. 4ರಿಂದ 14 ದಿನದಲ್ಲಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಆ ರೆಸೆಪ್ಟಾರ್ಗಳು ಯಾವ್ದ್ಯಾವುದು ಡಿಸೆನ್ಸಿಟೈಸ್ ಆಗಿರುತ್ತೆ ಅದೆಲ್ಲ ಪುನಃ ಸೆನ್ಸಿಟೈಸೇಷನ್ ಆರಂಭ ಆಗುತ್ತೆ. ಫಾಸ್ ಜೀನಿನ ಒಂದು ಎಕ್ಸ್ಪ್ರೆಷನ್ನು ಕಡಿಮೆ ಆಗ್ತಾ ಬರುತ್ತೆ, ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ಒಳ್ಳೆಯ ಹಾರ್ಮೋನುಗಳು ನಿಧಾನಗತಿಯಲ್ಲಿ ಬಿಡುಗಡೆ ಆಗಲು ಆರಂಭ ಆಗುತ್ತೆ. ಈ ಡೋಪಮೈನ್ ಬೇಸ್ ಲೈನು ಅಲ್ಲಿಗೆ ಸರಿಯಾಗಿ ಸೆಟ್ ಆಗ್ತಾ ಬರುತ್ತೆ. ನಂತರ 15ರಿಂದ 30 ದಿನದ ಅಂತರದಲ್ಲಿ 1 ತಿಂಗಳ ಅವಧಿಯಲ್ಲಿ ಏನಾಗುತ್ತೆ ಅಂದರೆ ಈ ಅವಧಿಯಲ್ಲಿ ಇದು ಸ್ವಲ್ಪ ಬಿಡಲು, ಈ ಚಟಗಳು ಕಷ್ಟ ಆದರೂ ಗೊತ್ತಾಗ್ತಿರುತ್ತೆ ತಪ್ಪು ಅಂತ, ಬಿಡಲು ಸ್ವಲ್ಪ ಕಷ್ಟ ಅನ್ನಿಸ್ತಿರುತ್ತೆ. ಆದರೂ ಸಹ ಒಂದು ದೃಢ ಮನಸ್ಸಿನಿಂದ ಇದನ್ನು ಡಿಟಾಕ್ಸಿಫಿಕೇಷನ್ ಮಾಡ್ತಾ ಬಂದರೆ ಖಂಡಿತವಾಗಿಯೂ 30 ದಿನದ ಅವಧಿಯಲ್ಲಿ ಸಂಪೂರ್ಣವಾಗಿ ಈ ಸೂಪರ್ ನಾರ್ಮಲ್ ಆ್ಯಕ್ಟಿವಿಟಿಗಳು ಏನಿದೆ ಈ ಆ್ಯಕ್ಟಿವಿಟಿಗಳಿಗೆ ಒಂದು ಬ್ರೇಕ್ನ ಕೊಟ್ಟು ನಾವು ಒಳ್ಳೆಯ ಆರೋಗ್ಯಕರವಾದ ಒಂದು ಜೀವನ ಶೈಲಿಗೆ ನಮ್ಮನ್ನು ನಾವು ಹೊಂದಿಕೊಳ್ಳಲು ಆರಂಭ ಮಾಡಬಹುದು. ಈ ಹಂತದಲ್ಲಿ ಮುಖ್ಯವಾಗಿ ಈ ಒಂದು ಜಂಕ್ ಆಹಾರ ಸೇವನೆ ಆಗಿರಲಿ ಇದನ್ನೆಲ್ಲ ಬಿಡಬೇಕು. 1 ತಿಂಗಳ ಅವಧಿಯಲ್ಲಿ ಬಿಡುತ್ತಾ ಬಂದರೆ ಮೆದುಳಿನಲ್ಲಿ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ. ಆಮೇಲೆ ಕೆಲವೊಂದು ಸಿನಾಪ್ಸೋಜೆನಿಸಿಸು ಚೆನ್ನಾಗಿ ಅದು ಒಂದು ಬೆಳವಣಿಗೆ ಆಗುತ್ತೆ. ಈ ಒಂದು ಎಡಿಕ್ಷನ್ ಏನಿರುತ್ತೆ, ಆ ಪಾತ್ವೇ ಲೂಪ್ ಇರುತ್ತಲ್ಲ, ಆ ಸ್ಟ್ರೆಸ್ ಮತ್ತು ರಿಪಿಟೇಟಿವ್ ಲೂಪು ಅದು ಬ್ರೇಕ್ ಡೌನ್ ಆಗುತ್ತೆ. ಇಷ್ಟೆಲ್ಲ ಬದಲಾವಣೆಗಳು ಆದಾಗ ನಿಧಾನಗತಿಯಲ್ಲಿ ಈ ಒಂದು ಎಡಿಕ್ಷನ್ಗಳಿಂದ ಮನುಷ್ಯ ಹೊರಬರಲು ಆರಂಭ ಆಗುತ್ತೆ. ಖಂಡಿತ ಹೊರ ಬರಬಹುದು. ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಅಲ್ಲದಿದ್ದ ಪಕ್ಷದಲ್ಲಿ ಈ ಸೂಪರ್ ನಾರ್ಮಲ್ ಎಡಿಕ್ಷನ್ಗಳಿಗೆ ಒಳಪಟ್ಟರೆ
ನಾರ್ಮಲ್ ಯಾವುದಿದೆ ಅದನ್ನು ಮನುಷ್ಯ ಅನುಭವಿಸಲು ಸಾಧ್ಯವಿಲ್ಲ. ಜೊತೆಯಲ್ಲಿ ಗ್ರ್ಯಾಟಿಫಿಕೇಷನ್ಗಳನ್ನು ನಿಧಾನಕ್ಕೆ ಕೊಡೋಂಥದ್ದು, ತಕ್ಷಣ ಅಲ್ಲ. ಈಗ ವಿಡಿಯೋ ಗೇಮಲ್ಲಿ ಏನಾಗುತ್ತೆ ಅಂದರೆ ತಕ್ಷಣ ಅವನು ಗೆಲ್ತಾ ಇರ್ತಾನೆ, ತಕ್ಷಣ ಅವನಿಗೆ ಬಹುಮಾನಗಳು, ಆ ಥರ ಗೆದ್ದೆ ಎನ್ನುವ ಒಂದು ಸ್ಥಿತಿ ಬರುತ್ತೆ. ಆದರೆ ನಿಜವಾಗಿಯೂ ವಾಸ್ತವಿಕವಾಗಿ ಸೋಲೂ ಅಲ್ಲಿ ಆಗ್ತಾ ಇರುತ್ತೆ. ವಾಸ್ತವ ಅಂತ ನಾವು ಬಂದಾಗ ಇದೆಲ್ಲ ಒಂದು ಎಡಿಟೆಡು ಭ್ರಮಾಲೋಕ. ವಾಸ್ತವದಲ್ಲಿ ಸೋಲುಗಳು ಆಗ್ಬೋದು, ಒಮ್ಮೆ ಗೆಲ್ಲಬಹುದು, ಒಮ್ಮೆ ಸೋಲ್ಬಹುದು. ಹಾಗಾಗಿ ಸೋಲನ್ನು ಸ್ವೀಕರಿಸುವ ಮನಸ್ಥಿತಿ ಮಗುವಿಗೆ ಬರಬೇಕು ಅಂತಂದರೆ ವಿಡಿಯೋ ಗೇಮ್ಗೆ ಬದಲು ಒಂದು ಕ್ರೀಡಾಂಗಣದಲ್ಲಿ ಆತ ಆಟ ಆಡಬೇಕಾಗುತ್ತೆ. ಅದೇ ರೀತಿ ಜಂಕ್ ಆಹಾರದ ಬದಲು ಮನೆಯಲ್ಲಿ ಮಾಡಿರುವಂಥ ಶುಚಿರುಚಿಯಾದ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಅದೇ ರೀತಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅನ್ನುವ ಬದಲು ಆತ ತನ್ನ ಹವ್ಯಾಸಗಳನ್ನು, ಅದು ಪೇಂಟ್ ಮಾಡೋದೇ ಆಗಲಿ, ಡ್ರಾಯಿಂಗ್ ಆಗ್ಬೋದು, ಅಥವಾ ಹಾಡು, ನೃತ್ಯ, ಏನೇ ಆಗಲಿ, ಕೆಲವೊಂದು ಹವ್ಯಾಸಗಳನ್ನು ಆತ ಬೆಳೆಸ್ಕೋಬೇಕಾಗುತ್ತೆ. ಆ ಪೋರ್ನೋಗ್ರಫಿ ಅನ್ನುವುದನ್ನು ಆದಷ್ಟು ಮಕ್ಕಳಿಗೆ ಅಂಥದಕ್ಕೆ ಮಕ್ಕಳು ಎಕ್ಸ್ಪೋಸ್ ಆಗದೇ ಇದ್ದ ಹಾಗೆ ಅವರಿಗೆ ಒಂದು ಸರಿಯಾದ ತಿಳುವಳಿಕೆಯನ್ನು ನಾವು ನೀಡಬೇಕಾಗುತ್ತೆ. ಕಾರಣ ಇದೆಲ್ಲ ಅಸ್ವಾಭಾವಿಕವಾದದ್ದು. ಈ ಅಸ್ವಾಭಾವಿಕವಾದ ವರ್ತನೆಗಳಿಂದ ಬಹಳಷ್ಟು ತೊಂದರೆಗಳನ್ನು ಆ ಮಕ್ಕಳು ಅನುಭವಿಸುವಂಥ ಸ್ಥಿತಿ ಬರೋದರಿಂದ ಮುಖ್ಯವಾಗಿ ಮೆದುಳಿನ ಡೊಪಮೈನ್ ಸೆಕ್ರೀಷನ್, ಅದು VTA ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ, ನಂತರ ನ್ಯೂಕ್ಲಿಯಸ್ ಎಕ್ಯುಂಬೆನ್ಸ್ ಅಂತ ಆ ಒಂದು ಭಾಗಗಳಿಗೆ ಒಂದು ತೊಂದರೆ ಆಗುವುದರಿಂದ ಆದಷ್ಟು ಇದನ್ನೆಲ್ಲ ಕಡಿಮೆ ಮಾಡ್ತಾ ಬಂದರೆ ನಿಜವಾಗಲೂ ಈ ಸೂಪರ್ ನಾರ್ಮಲ್ ಅಡಿಕ್ಷನ್ಗಳು ಅಥವಾ ಚಟಗಳಿಂದ ಮಕ್ಕಳು ಹೊರಬಂದು, ಮಕ್ಕಳಾಗ್ಬೋದು, ಯುವ ಜನತೆ ಆಗ್ಬೋದು, ಹೊರಬಂದು ಒಂದು ಸಾಮಾನ್ಯ ಒಳ್ಳೆಯ ಮನಸ್ಥಿತಿಯನ್ನು ಒಂದು ಉತ್ತಮವಾದ ಜೀವನವನ್ನು ಅವರು ಪಡೆಯಬಹುದು. ತಮ್ಮ ಒಂದು ಕೆರಿಯರ್ ಏನಿದೆ ಅದರ ಕಡೆ, ವಿದ್ಯಾಭ್ಯಾಸದ ಕಡೆಗೆ, ಶೈಕ್ಷಣಿಕ ಇದರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಲ್ಲಿ ಅವರು ಉನ್ನತ ಮಟ್ಟದಲ್ಲಿ ಅವರು ಯಶಸ್ಸನ್ನು ಗಳಿಸಬಹುದಾಗಿದೆ. ನಮಸ್ಕಾರ.